ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಅಥವಾ ನಿಮ್ಮ ಸುತ್ತಮುತ್ತ ಇರುವ ಜನರಲ್ಲಿ ಯಾರಿಗಾದ್ರೂ ಮುಂಗೋಪ ಅನ್ನೋದು ಇದ್ದೇ ಇರುತ್ತೆ. ಏನಾದ್ರೂ ಒಂದು ಮಾತು ಹೇಳೋ ಹಾಗಿಲ್ಲ, ಮೂಗಿನ ತುದಿಲೇ ಇರುತ್ತೆ ಕೋಪ, ನೆತ್ತಿಗೇರಿ ಬಿಡುತ್ತೆ. ಇಂಥವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಅಥವಾ ನಿಮಗೆ ಇಂಥ ಗುಣ ಇದೆಯಾ? ಹಾಗಿದ್ರೆ ಮಿಸ್ ಮಾಡದೆ ಇವತ್ತಿನ ಈ ಕಥೆನ ಕೇಳಿ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮುಂಗೋಪದಿಂದ ಹೇಗೆ ಹೊರಗೆ ಬರೋದು ಅಂತ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಥೆನ ಶುರು ಮಾಡೋಣ. ಒಮ್ಮೆ ಒಂದೂರಿಗೆ ಒಬ್ಬ ಸಾಧು ಭೇಟಿ ಕೊಡ್ತಾರೆ. ಆ ಸಾಧು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಊರಿನ ಜನರೆಲ್ಲರೂ ಕೂಡ ಬಂದು ಅವ್ರನ್ನ ಭೇಟಿ ಮಾಡ್ತಾರೆ. ಹಾಗೆ ಅವರೊಂದೆರಡು ಹಿತವಚನಗಳನ್ನ ಕೇಳ್ಬೇಕು ಅಂತ ಜನರೆಲ್ಲರೂ ಒಂದ್ ಕಡೆ ಸೇರ್ತಾರೆ. ಈ ಸಾಧು ಕೂಡ ಜನರನ್ನೆಲ್ಲ ಉದ್ದೇಶಿಸಿ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆಗ ಅವರು ಈ ಮುಂಗೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಆ ಸಾಧು ಹೇಳಿದ ಕಥೆಯ ಪ್ರಕಾರ ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ನಂತೆ. ಆತ ಎಷ್ಟು ಶ್ರೀಮಂತ ಅಂತ ಹೇಳಿದ್ರೆ ಆತನ ಮಗನಿಗೆ ಯಾವುದೇ ರೀತಿಯಾದಂತಹ ಕೆಲಸ ಮಾಡುವಂತಹ ಅವಶ್ಯಕತೆನೇ ಇರ್ಲಿಲ್ವಂತೆ. ಅಷ್ಟು ಹಣ ಸಂಪಾದನೆ ಮಾಡಿದ್ನಂತೆ. ಯಾವುದೇ ಕೆಲಸ ಇಲ್ಲ ಅಂತ ಆದಾಗ ಮೊದಲು ಹುಟ್ಕೊಳ್ಳುವಂತಹ ದುರ್ಗುಣ ಯಾವುದು? ಸೋಮಾರಿತನ. ಈ ಶ್ರೀಮಂತ ವ್ಯಕ್ತಿಯ ಮಗನಿಗೂ ಅಷ್ಟೇ ಸೋಮಾರಿತನ ಅನ್ನೋದು ಮೈಗೂಡಿಕೊಂಡಿತ್ತು. ಅದರ ಜೊತೆಗೆ ಮುಂಗೋಪಿ ಬೇರೆ. ಯಾರಾದ್ರೂ ಏನಾದ್ರೂ ಒಂದು ಮಾತು ಹೇಳೋ ಹಾಗಿಲ್ಲ, ಸಿಟ್ಟು ನೆತ್ತಿಗೇರ್ತಾ ಇತ್ತು. ಹಾಗಾಗಿ ಇವನ ಈ ಗುಣವನ್ನ ಆತನ ಸ್ನೇಹಿತರು ಒಮ್ಮೆ ತಮ್ಮ ಲಾಭಕ್ಕೆ ಉಪಯೋಗಿಸ್ಕೊಳ್ಳೋಣ, ಇವನಿಗೆ ಸ್ವಲ್ಪ ಚೇಷ್ಟೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಹೀಗೆ ಅವನಿಗೆ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿ ಒಮ್ಮೆ ಅವನಿರುವ ಜಾಗಕ್ಕೆ ಹೋಗಿ, ನಾನು ಈಗಷ್ಟೇ ನಿಮ್ ಹೆಂಡತಿ ಅವಳ ಪ್ರೇಮಿ ಜೊತೆ ಉದ್ಯಾನವನದಲ್ಲಿ ಓಡಾಡ್ತಾ ಇರೋದನ್ನ ನೋಡ್ದೆ ಅಂತ ಹೇಳ್ತಾನೆ. ಅಷ್ಟೇ ಸಾಕಾಯ್ತು ಈ ಹುಡುಗನಿಗೆ. ಏನು, ನನ್ನ ಹೆಂಡತಿ ಆಕೆಯ ಪ್ರೇಮಿ ಜೊತೆ ಓಡಾಡ್ತಾ ಇದ್ದಾಳ, ಎಲ್ಲಿದ್ದಾಳೆ ಅವಳು, ಈಗ್ಲೇ ಅವಳಿಗೊಂದು ಗತಿ ಕಾಣಿಸ್ತೀನಿ, ಆಕೆಯ ಪ್ರೇಮಿಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಮನೇಲಿದ್ದ ಕೋವಿಯನ್ನ ಹಿಡ್ಕೊಂಡು ಉದ್ಯಾನವನದ ಕಡೆ ಹೋಗ್ತಾನಂತೆ. ಎಲ್ಲಾ ಕಡೆ ಹುಡುಕ್ತಾನೆ. ತುಂಬಾ ಸಿಟ್ಟು ಬಂದಿರುತ್ತೆ ಅವನಿಗೆ. ಎಲ್ಲಿ ಹುಡುಕಿದ್ರು ಕೂಡ ಅವನಿಗೆ ಅವರಿಬ್ರು ಕಾಣೋದಿಲ್ಲ. ಆಗ ಅಲ್ಲೇ ಕೆಲಸ ಮಾಡ್ತಿದ್ದಂತ ಅವನ ಮನೆಯ ಕೆಲಸದವರು ಅವನ ಹತ್ರ ಬರ್ತಾರೆ. ಬಂದ್ ಕೇಳ್ತಾರೆ, ಯಾಕಪ್ಪ ಏನಾಯ್ತು, ಯಾರನ್ನ ಹುಡುಕ್ತಿದ್ಯಾ ಅಂತ. ಇವನಿಗೆ ಮೊದ್ಲೇ ಸಿಟ್ಟು ನೆತ್ತಿಗೇರಿರುತ್ತೆ. ನನ್ನ ಹೆಂಡತಿ ಮತ್ತೆ ಆಕೆಯ ಪ್ರೇಮಿಯನ್ನ ಹುಡುಕ್ತಾ ಇದ್ದೀನಿ, ಅವ್ರಿಬ್ರು ನನಗ್ ಸಿಗ್ಬೇಕು, ಇವಾಗ ಅವ್ರಿಗೊಂದ್ ಗತಿ ಕಾಣಿಸ್ತೀನಿ ಅಂತ ಸಿಟ್ಟಿನಲ್ಲಿ ಮಾತಾಡ್ತಾ ಇರ್ತಾನಂತೆ. ಆಗ ಕೆಲಸದವನ್ ಹೇಳ್ತಾನಂತೆ, ಏನು, ಹೆಂಡತಿ ಮತ್ತು ಹೆಂಡತಿಯ ಪ್ರೇಮಿಯ? ನಿಮಗ್ ಮದ್ವೆ ಯಾವಾಗ ಆಯ್ತಪ್ಪ? ನಿಮ್ಗೆ ಹೆಂಡತಿ ಎಲ್ಲಿಂದ ಬಂದ್ಲು ಅಂತ ಪ್ರಶ್ನೆ ಮಾಡ್ತಾರಂತೆ. ಆ ಕ್ಷಣಕ್ಕೆ ಹುಡುಗನಿಗೆ ನೆತ್ತಿಗೇರಿದಂತಹ ಕೋಪ ಒಮ್ಮೆಲೆ ಕೆಳಗಿಳಿದು ಹೋಗುತ್ತೆ. ಹೌದಲ್ವಾ, ನನಗ್ ಮದ್ವೆನೇ ಆಗಿಲ್ಲ, ಹೆಂಡತಿ ಎಲ್ಲಿಂದ? ಆ ಹೆಂಡತಿಗೊಬ್ಬ ಪ್ರೇಮಿ ಎಲ್ಲಿಂದ? ಅರೆ, ನನಗೆ ಸಿಟ್ಟು ಬರುತ್ತೆ ಅನ್ನುವಂತಹ ವಿಷಯವನ್ನೇ ಇಟ್ಕೊಂಡು ಇವರೆಲ್ಲ ಸೇರ್ಕೊಂಡು ನನಗೆ ತಮಾಷೆ ಮಾಡೋದ್ರಲ್ಲ ಅಂತ ಅನ್ಕೋತಾನಂತೆ. ಈ ಕಥೆಯನ್ನ ಕೇಳ್ತಾ ಇದ್ದ ಹಾಗೆ ಸಾಧುನ ಭೇಟಿ ಮಾಡಕ್ ಬಂದಿದ್ದಂತಹ ಊರಿನ ಜನರೆಲ್ಲರೂ ನಗೋದಕ್ಕೆ ಶುರು ಮಾಡ್ತಾರೆ. ಉತ್ಪ್ರೇಕ್ಷೆಯಾಗಿ ಇರಬಹುದು ಕತೆ, ಆದ್ರೆ ಇದರಿಂದ ನೀವು ಕೋಪವನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಬೇಕು. ಕೋಪ ಹೆಚ್ಚಾದಾಗ ನಮ್ ಕೈಯಿಂದ ಏನೇನೋ ಅಚಾತುರ್ಯಗಳು ನಡೆದೋಗುತ್ತೆ ಅಂತ ಆ ಸಾಧು ಜನರಿಗೆಲ್ಲರಿಗೂ ಕೂಡ ಕಥೆಯನ್ನ ಹೇಳಿರ್ತಾರಂತೆ. ಆಗ ಗುಂಪಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಎದ್ದು ನಿಂತು, ಗುರುಗಳೇ, ನನಗೂ ಅಷ್ಟೇ ವಿಪರೀತ ಕೋಪ, ಯಾರಾದ್ರೂ ಸ್ವಲ್ಪ ಏನಾದ್ರೂ ಹೇಳೋ ಹಾಗಿಲ್ಲ, ಮುಗಿನ ತುದಿಲೇ ಇರುತ್ತೆ ಕೋಪ, ನಾನು ಹೇಗೇಗೋ ನಡ್ಕೋಬಿಡ್ತೀನಿ, ನನಗೆ ಸಿಟ್ಟನ್ನ ನನ್ನ ಹತೋಟಿಯಲ್ಲಿ ಇಟ್ಕೊಳಕ್ ಆಗೋದೇ ಇಲ್ಲ, ಇದಕ್ಕೆ ನೀವೇ ಒಂದ್ ಪರಿಹಾರ ಹೇಳ್ಬೇಕು ಅಂತ ಸಾಧು ಹಿಂದೆ ಬೀಳ್ತಾನೆ. ಅದಕ್ಕೆ ಸಾಧು, ಹೌದಾ ಅಪ್ಪ, ನಿನಗೆ ಅಷ್ಟೊಂದು ಸಿಟ್ಟ? ಸರಿ, ಹಾಗಿದ್ರೆ ಸ್ವಲ್ಪ ಧ್ಯಾನ ಮಾಡು, ಮನ್ಸನ್ನ ಬೇರೆ ಕಡೆ ಎಲ್ಲಾದ್ರೂ ಕೇಂದ್ರೀಕರಿಸು, ಆಗ ನಿನಗೆ ಸಿಟ್ಟು ಸ್ವಲ್ಪ ಕಮ್ಮಿ ಆಗತ್ತೆ. ಅದು ಸಾಧ್ಯ ಆಗದೆ ಇದೆ ಯಾವ್ದಾದ್ರು ಮನೋವೈದ್ಯರನ್ನ ಭೇಟಿ ಮಾಡು, ಅವ್ರು ಹೇಳುವ ಹಾಗೆ ನಡ್ಕೋ, ಆಗ ನಿನ್ನ ಕೋಪ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ಅದೆಲ್ಲ ಆಗೋದಿಲ್ಲ ಗುರುಗಳೇ, ನಾನು ಎಲ್ಲಾ ತರದ ಪ್ರಯತ್ನನೂ ಮಾಡಾಗಿದೆ, ನನ್ನ ಕೋಪ ಅನ್ನೋದು ನಿಯಂತ್ರಣದಲ್ಲೇ ಇರೋದಿಲ್ಲ. ಅದು ಅಲ್ಲದೆ ನಮ್ಮ ಮನೋವೈದ್ಯರಿಗೆ ನನಗಿಂತ ಸಿಟ್ಟು ಜಾಸ್ತಿ, ನಾನ್ ಏನ್ ಅವ್ರ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾನೆ. ಸಾಮಾನ್ಯವಾಗಿ ಕೋಪ ಹೆಚ್ಚಿರುವಂತಹ ವ್ಯಕ್ತಿಗಳಿಗೆ ತಾಳ್ಮೆ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ಸಾಧು ಹೇಳುವಂತಹ ಯಾವ ಮಾತನ್ನ ಕೇಳುವಂತಹ ತಾಳ್ಮೆ ಆ ವ್ಯಕ್ತಿಗಿರೋದಿಲ್ಲ. ಅವನದ್ದು ಒಂದೇ ಹಠ, ಹೇಗಾದ್ರೂ ಮಾಡಿ ನನ್ನ ಸಿಟ್ಟನ್ನ ನೀವು ಕಮ್ಮಿ ಮಾಡ್ಬೇಕು. ಒಂದ್ ಕೆಲಸ ಮಾಡಿ, ನನಗೆ ಏನಾದ್ರೂ ಮಂತ್ರಿಸಿದಂತಹ ನಿಂಬೆ ಹಣ್ಣು, ತಾಯ್ತನೋ ಏನಾದ್ರೂ ಒಂದ್ ಕೊಡಿ, ಅದನ್ನ ಹಿಡ್ಕೋತಿದ್ದಾಗೆ ನನ್ ಕೋಪ ಕಮ್ಮಿ ಆಗ್ಬೇಕು, ಅಂತದ್ದೇನಾದ್ರೂ ನೀವು ನನಗೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾನೆ. ಇವ್ನು ಯಾವ ಮಾತನ್ನು ಕೇಳುವ ಹಾಗೆ ಕಾಣ್ತಾ ಇಲ್ಲ, ಹಾಗೆ ಈ ವಿಷಯವನ್ನ ಬಿಡೋ ಹಾಗೂ ಕಾಣ್ತಾ ಇಲ್ಲ. ಸರಿ, ಹಾಗಿದ್ರೆ ಇವನಿಗೆ ನಾನೇ ಒಂದ್ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಆ ಸಾಧು, ನಿನ್ನ ಕೈಯಲ್ಲಿ ಒಂದು ಉಂಗುರ ಇದೆಯಲ್ಲ,
ಆ ಉಂಗುರವನ್ನ ನನಗೆ ಕೊಡು, ನಾನು ಅದಕ್ಕೆ ಒಂದು ಮಂತ್ರವನ್ನ ಹಾಕಿ ಕೊಡ್ತೇನೆ, ಅದರಿಂದ ನಿನಗೆ ಕೋಪ ಬಂದಾಗೆಲ್ಲ ಕೋಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ, ಸರಿಯಾಗಿದ್ರೆ ತಗೊಳ್ಳಿ ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಉಂಗುರವನ್ನ ತೆಗೆದು ಸಾಧು ಕೈಗೆ ಕೊಡ್ತಾರೆ. ಸಾಧು ಕೈಯಲ್ಲಿ ಹಿಡಿದು ಮನಸ್ಸಿನಲ್ಲೇ ಯಾವುದೋ ಒಂದೆರಡು ಮಂತ್ರವನ್ನ ಹೇಳಿ ಅದನ್ನ ಮತ್ತೆ ಅವನ ಕೈಗೆ ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ನೋಡಪ್ಪ, ಈ ಉಂಗುರವನ್ನ ಸದಾ ನೀನು ದೇವರ ಮನೆಯಲ್ಲಿ ಇಟ್ಟಿರ್ಬೇಕು. ನಿನಗೆ ಯಾವಾಗಾದ್ರೂ ಕೋಪ ಬಂತಂತ ಹೇಳಿದ್ರೆ ಸೀದಾ ದೇವರ ಮನೆಗೆ ಹೋಗು, ಉಂಗುರವನ್ನ ನಿನ್ನ ಮುಂದೆ ಇಟ್ಟುಕೋ, ಉಂಗುರಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡು. ಈ ರೀತಿ 10 ಸಲ ನೀನು ಉಂಗುರಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡು, ಆದ್ರಿಂದ ನಿನ್ನ ಕೋಪ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹೌದಾ, ಹೀಗ್ ಮಾಡೋದ್ರಿಂದ ಕೋಪ ಕಮ್ಮಿ ಆಗುತ್ತಾ? ಸರಿ, ಹಾಗಿದ್ರೆ ಇನ್ಮೇಲೆ ಹೀಗೆ ಮಾಡ್ತೀನಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ. ಇದನ್ನೆಲ್ಲ ಗಮನಿಸಿದಂತ ಆ ಊರಿನ ಮುಖ್ಯಸ್ಥರೊಬ್ರು ಬಂದು ಸಾಧು ಹತ್ರ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ಮಂತ್ರ ಮಾಡಿದಂತಹ ಉಂಗುರದಿಂದ ಕೋಪ ನಿಯಂತ್ರಣ ಮಾಡ್ಕೋಬಹುದಾ? ಇದ್ ನಿಜಾನಾ ಅಂತ ಕೇಳ್ತಾರೆ. ಅದಕ್ಕೆ ಆ ಸಾಧು ಹೇಳ್ತಾರೆ, ಇಲ್ಲಪ್ಪ, ನಾನು ಇಲ್ಲಿ ಯಾವ ಮಂತ್ರವನ್ನು ಮಾಡಿಲ್ಲ. ಅವನ ಉಂಗುರವನ್ನ ಸುಮ್ನೆ 2 ದೇವರ ಹೆಸರನ್ನ ಹೇಳಿ ಮತ್ತೆ ಆ ಉಂಗುರವನ್ನ ಅವನಿಗೆ ಕೊಟ್ಟೆ. ಇಲ್ಲಿ ನೀನ್ ಯೋಚನೆ ಮಾಡ್ಬೇಕಾಗಿರೋ ವಿಷಯ ಬೇರೆ ಇದೆ. ನಾನು ಅವನಿಗೇನ್ ಹೇಳ್ದೆ? ಕೋಪ ಬಂದಾಗ ದೇವರ ಮನೆಗೆ ಹೋಗು, ಅಲ್ಲಿ ಇಟ್ಟಿರುವಂತಹ ಉಂಗುರಕ್ಕೆ 10 ಸಲ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ. ಆತ ಸಿಟ್ಟು ಬಂದಾಗ ದೇವರ ಕೋಣೆಗೆ ಹೋಗಿ ಈ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಕನಿಷ್ಠ ಅಂದ್ರೂ ಒಂದು 5 ರಿಂದ 10 ನಿಮಿಷ ಆಗೇ ಆಗತ್ತೆ. ವಿಪರೀತ ಕೋಪ ಬಂದಿದ್ದಾಗ 5 ರಿಂದ 10 ನಿಮಿಷದ ಒಳಗೆ ಮನಸ್ಸು ಸ್ವಲ್ಪ ಸಮಾಧಾನಕ್ಕೆ ಬರುತ್ತೆ. ಅವನು ಹೇಳಿದ ಹಾಗೆ ಅವನ ಕೈ ಮೀರಿ ಹೋಗುವಂತಹ ಅಚಾತುರ್ಯ ಘಟನೆಗಳನ್ನ ಆತ ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ಆ 10 ನಿಮಿಷದ ಒಳಗೆ ನಿಯಂತ್ರಣ ಮಾಡ್ಕೋಬಹುದು. ಇಷ್ಟೇ ಇದರ ಹಿಂದಿರುವ ಗುಟ್ಟು ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಸಲ ಕೋಪ ಬಂದಾಗ ನಾವು ಅರಿವಿಲ್ಲದೆ ಎಂತೆಂಥೋ ಮಾತುಗಳನ್ನ ಆಡ್ತೀವಿ, ಹೇಗೇಗೋ ನಡ್ಕೋತೀವಿ. ಕೋಪನ ನಿಯಂತ್ರಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಸಿಟ್ಟಿನಲ್ಲಿ ಇದ್ದಾಗ ಆ ಬರುವಂತಹ ಮೊದಲು 10 ರಿಂದ 15 ನಿಮಿಷಗಳೇನಿದೆ ಅದು ಬಹಳ ಮುಖ್ಯವಾದದ್ದು. ಎಷ್ಟೋ ಸಂಬಂಧಗಳನ್ನ ಹಾಳು ಮಾಡಬಹುದು, ಎಷ್ಟೋ ವ್ಯಕ್ತಿಗಳನ್ನ ನಮ್ಮಿಂದ ದೂರ ಮಾಡುವಂತಹ ಶಕ್ತಿ ಆ ಕೋಪದಲ್ಲಿರುತ್ತೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರು ಮುಂಗೋಪಿಗಳಿದ್ರೆ ಅಥವಾ ಈ ಕಥೆಯನ್ನ ಯಾರ ಜೊತೆಗಾದ್ರೂ ಹಂಚ್ಕೋಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಇದನ್ನ ಅವರಿಗೆ ಶೇರ್ ಮಾಡಿ. ಹಾಗೆ ಮರೀದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.